be forever on fire. ದೇಶದಾದ್ಯಂತ ಕಿಚ್ಚು ಹೆಚ್ಚಿಸಿದ ಅಮಿತ್ ಶಾ ಹೇಳಿಕೆ. ಅಂಬೇಡ್ಕರ್ಗೆ ಅವಮಾನ ಅಂತ ಇಂಡಿಯಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಾರಿದ್ದಾರೆ. ಸುದೀರ್ಘ ಬಹಿರಂಗ ಪತ್ರದ ಮೂಲಕ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಅವರೇ ತಮ್ಮ ಹೇಳಿಕೆಯನ್ನ ತಿರುಚಿದ್ದಾರೆ ಎನ್ನಬೇಡಿ. ಸ್ಪಷ್ಟೀಕರಣ ಕೊಟ್ಟು ಆತ್ಮವಂಚನೆಯನ್ನ ಮಾಡಿಕೊಳ್ಬೇಡಿ. ಅಂಬೇಡ್ಕರ್ ನಮಗೆ ವ್ಯಸನ ಅಲ್ಲ, ನಿತ್ಯ ಸ್ಮರಣೆ. ನಮ್ಮ ಉಸಿರು ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ನಾವು ಅಂಬೇಡ್ಕರ್ ಸ್ಮರಣೆಯನ್ನ ಮಾಡ್ತೇವೆ. ನಿಮ್ಮ ದುರಹಂಕಾರದ ಮಾತಿಗೆ ಜನ ಛೀಮಾರಿ ಹಾಕ್ತಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಇಲ್ಲದೆ ಇದ್ದಿದ್ರೆ ನೀವು ಗೃಹ ಸಚಿವರಾಗ್ತಾ ಇರಲಿಲ್ಲ. ಬದುಕು ಕೊಟ್ಟ ಮಹಾತ್ಮನನ್ನೇ ತುಚ್ಛೀಕರಿಸುವ ಅವಕಾಶ ಸಿಗ್ತಾ ಇರಲಿಲ್ಲ. ಅಮಿತ್ ಶಾ ಹೇಳಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಸುದೀರ್ಘವಾದಂಥ ಬಹಿರಂಗ ಪತ್ರವನ್ನು ಕೂಡ ಬರೆದಿದ್ದಾರೆ. ನೋಡಿ, ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಸಾಕಷ್ಟು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅಂಬೇಡ್ಕರ್ 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 ಅದೊಂದು ಫ್ಯಾಷನ್, ಅವರ ಹೆಸರನ್ನ ಬಳಕೆ ಮಾಡುವುದು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಯಾವಾಗ ಈ ಒಂದು ಮಾತನಾಡಿದ್ರು ಆಗ್ಲೇನೆ ಅಸಮಾಧಾನ ಅನ್ನೋದು, ವಿರೋಧ ಅನ್ನೋದು ಹೆಚ್ಚಾಯಿತು. ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಶುರು ಆಯಿತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇಂಡಿಯಾ ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಇದಕ್ಕೆ ಉಗ್ರ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಯಿತು. ಅದರ ಜೊತೆಗೆ ಬಹಿರಂಗವಾದಂಥ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಕ್ಷಮೆಯನ್ನ ಕೇಳಲೇಬೇಕು ಅಮಿತ್ ಶಾ, ತಾವು ಮಾಡಿರೋದು ತಪ್ಪು, ಮಾತನಾಡಿರೋದು ತಪ್ಪು, ಕ್ಷಮೆಯನ್ನ ಕೇಳಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಟ್ ಇದನ್ನ ಅಮಿತ್ ಶಾ ಹೇಗೆ ತೆಗೆದುಕೊಳ್ತಾರೆ, ಕ್ಷಮೆ ಕೇಳ್ತಾರೋ ಅಥವಾ ಕೇಳಲ್ವೋ ಗೊತ್ತಿಲ್ಲ, ಕಾದ್ ನೋಡಬೇಕಿದೆ.